ಇನ್ನು ಕಸದ ರಾಶಿಯಲ್ಲಿ 3 ಜೀವಂತ ಗುಂಡುಗಳು ಪತ್ತೆಯಾಗಿದ್ದಾವೆ. ಕಂಟ್ರಿ ಮೇಡ್ ಪಿಸ್ತೂಲ್ನ 3 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಇಲ್ಲಿ ಕಸದ ರಾಶಿಗೆ ಬೆಂಕಿ ಹಚ್ಚಿದಾಗ ಅದು ಸ್ಫೋಟಗೊಂಡಿದ್ದಾವೆ ಬುಲೆಟ್ಗಳು. ಕಸದ ರಾಶಿಯಲ್ಲಿ ಕಂಟ್ರಿ ಪಿಸ್ತೂಲ್ನ 3 ಜೀವಂತ ಗುಂಡುಗಳು ಪತ್ತೆಯಾಗಿರುವಂತಹ ವಿಚಾರ ಇದು. ಕಸದ ರಾಶಿಗೆ ಬೆಂಕಿ ಹಚ್ಚಿದಾಗ ಆ ಬುಲೆಟ್ಗಳು ಸ್ಫೋಟಗೊಳ್ತವೆ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಟೈಲರ್ ಮಾಳಪ್ಪ ಎಂಬಾತ ಹಳೆ ಬಟ್ಟೆಗಳಿಗೆ ಬೆಂಕಿ ಹಚ್ಚುತ್ತಾರೆ. ಅಂಗಡಿಯ ಪಕ್ಕದಲ್ಲಿರುವಂತಹ ಖಾಲಿ ಜಾಗದಲ್ಲಿ ಕಸ ಹಾಕಿದ್ರು. ಅಲ್ಲಿ 3 ಜೀವಂತ ಗುಂಡುಗಳೂ ಕೂಡ ಇದ್ವು. ಬೆಂಕಿ ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಆ 3 ಬುಲೆಟ್ಗಳು ಸ್ಫೋಟಗೊಳ್ತವೆ. ತಕ್ಷಣ ಪೊಲೀಸ್ನವರಿಗೆ ಟೈಲರ್ ಮಾಳಪ್ಪ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಕಸದ ರಾಶಿಯಲ್ಲಿ ಪತ್ತೆಯಾಗಿರುವಂತಹ 3 ಕಂಟ್ರಿ ಪಿಸ್ತೂಲ್ನ ಗುಂಡುಗಳು. ನೋಡಿ, ಕಲಬುರಗಿಯ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಡುಬಂದಂತಹ 3 ಜೀವಂತ ಗುಂಡುಗಳು. ಅಲ್ಲೊಂದು ಕಸದ ರಾಶಿ ಇರ್ತದೆ. ಆ ಕಸದ ರಾಶಿಯಲ್ಲಿ 3 ಜೀವಂತ ಗುಂಡುಗಳು ಇರ್ತವೆ. ಮತ್ತು ಟೈಲರ್ ಮಾಳಪ್ಪ ಅವರು ಹಳೆ ಬಟ್ಟೆ ತುಂಡುಗಳಿಗೆ ಅಲ್ಲಿ ಬೆಂಕಿ ಇಡುವಂಥ ಸಂದರ್ಭದಲ್ಲಿ ಅದು ಸ್ಫೋಟಗೊಳ್ತದೆ. ನಿಜಕ್ಕೂ ಇದೊಂಥರ ಆಘಾತಕಾರಿ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಕೊಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ನಿಜಕ್ಕೂ ಕಲಬುರಗಿಯಲ್ಲಿ ಒಂದು ಬೆಚ್ಚಿ ಬೀಳುವಂತಹ ಘಟನೆ ಅಂತಲೇ ಹೇಳ್ಬೋದು. ಯಾಕಂದರೆ 3 ಜೀವಂತ ಗುಂಡುಗಳು ಅಲ್ಲಿ ಪತ್ತೆ ಆದವು, ಸ್ಫೋಟಗೊಂಡವು. ಇದು ಯಾರಿಗೆ ಸಂಬಂಧಪಟ್ಟಂತಹ ಒಂದು ಪಿಸ್ತೂಲು, ಯಾರ ಹೆಸರಲ್ಲಿತ್ತು ಪಿಸ್ತೂಲು, ಪೊಲೀಸ್ ತನಿಖೆ ಏನಾದರೂ ಆಗಿದೆಯಾ ಹೇಗೆ ಅಂತ? ಸಚಿನ್, ಕಲಬುರಗಿ ಜಿಲ್ಲೆಯಲ್ಲಿ ಇದು ಏನು ಕಂಟ್ರಿ ಮೇಡ್ ಪಿಸ್ತೂಲ್ ಸಿಗೋದು, ಕಂಟ್ರಿ ಮೇಡ್ ಪಿಸ್ತೂಲ್ ಬಳಸೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದು ಕಸದ ರಾಶಿಯಲ್ಲಿ ಏನೊಂದು ಕಂಟ್ರಿ ಮೇಡ್ ಪಿಸ್ತೂಲ್ ಪತ್ತೆಯಾಗಿದೆ. ಇದು ಸಾಕಷ್ಟು ಪೊಲೀಸರು ಹಾಗೂ ಸಾರ್ವಜನಿಕರು ಆತಂಕಗೊಳ್ಳುವಂತೆ ಮಾಡಿ ಹೇಳ್ಬೋದು. ಕಾಳಗಿ ತಾಲೂಕಿನ ಚಿಂಚೋಳಿ ಎಚ್ ಗ್ರಾಮದಲ್ಲಿ ಏನೊಂದು ಮಾಳಪ್ಪ ಎಂಬ ಟೈಲರ್ ಇದ್ದಾನೆ. ಎಂದಿನಂತೆ ನಿನ್ನೆ ಸಂಜೆ ಏನೊಂದು ಕಸಕ್ಕೆ ಬೆಂಕಿ ಹಚ್ಚಿದ್ದಾನೆ. ಕಸಕ್ಕೆ ಬೆಂಕಿ ಹಚ್ಚಿ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಏನೊಂದು ಸ್ಫೋಟದ ಶಬ್ದ ಕೇಳಿಸಿದ್ದಾರೆ. ತಕ್ಷಣ ಏನದು ದೂರ ಓಡಿ ಹೋಗಿದ್ದಾರೆ. ಬಳಿಕ ಆ ಒಂದು ಬೆಂಕಿ ಮೇಲೆ ನೀರು ಹಾಕಿದ ಬಳಿಕ ಒಂದು ಪರಿಶೀಲನೆ ನಡೆಸಿದ್ದಾರೆ. ಅದರಲ್ಲಿ ಏನೊಂದು ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ 3 ಜೀವಂತ ಗುಂಡುಗಳು ಪತ್ತೆಯಾಗಿವೆ. ಕಸಕ್ಕೆ ಬೆಂಕಿ ಹಚ್ಚಿದ ತಕ್ಷಣ ಏನೊಂದು 3 ಬುಲೆಟ್ಗಳು ಕೂಡ ಒಂದು ಸ್ಫೋಟಗೊಂಡಿವೆ. ತಕ್ಷಣವೇ ಏನೊಂದು ಟೈಲರ್ ಮಾಳಪ್ಪ ಇದ್ದಾರೆ, ಅವರು ಕಾಳಗಿ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ. ತಕ್ಷಣವೇ ಕಾಳಗಿ ಠಾಣೆ ಪೊಲೀಸರು ಬಂದು ಪರಿಶೀಲನೆ ಮಾಡುತ್ತಾರೆ. ಕಸದ ರಾಶಿಯಲ್ಲಿ ಹೇಗೆ ಏನೊಂದು ಕಂಟ್ರಿ ಮೇಡ್ ಪಿಸ್ತೂಲ್ ಬಂತು, ಯಾರು ಬಳಸುತ್ತಿದ್ದರು, ಮತ್ತೆ ಆ ಪಿಸ್ತೂಲ್ ಯಾರ ಹೆಸರು ಮೇಲೆ ಲೈಸೆನ್ಸ್ ಇದೆ ಅನ್ನೋದು ಕೂಡ ಕಾಳಗಿ ಠಾಣೆ ಪೊಲೀಸರು ಏನೊಂದು ಆ ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ ಸ್ಫೋಟಗೊಂಡ 3 ಬುಲೆಟ್ಗಳನ್ನು ಸಹ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕಾಳಗಿ ತಾಲೂಕಿನಲ್ಲಿ ಏನೊಂದು ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳು ಸ್ಫೋಟಗೊಂಡಿವೆ. ಇದು ಸಾಕಷ್ಟು ಆತಂಕ ಉಂಟು ಮಾಡಿದೆ. ಸಚಿನ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.